ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಹೋಳಿ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹುಣ್ಣಿಮೆ ಯಾವ ದಿನ ಆಚರಣೆ ಮಾಡಬೇಕು, 2ನೇ ತಾರೀಕ, 3ನೇ ತಾರೀಕ ಅಥವಾ 4ನೇ ತಾರೀಕ, ಏನು ಇಷ್ಟೊಂದು ಕನ್ಫ್ಯೂಷನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ವಿಡಿಯೋ ನೋಡಿ ನಿಮಗೆ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಈ ಸಲ ಚಂದ್ರಗ್ರಹಣ ಇರೋದ್ರಿಂದ ಹುಣ್ಣಿಮೆ ಆಚರಣೆ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳಿದೆ. ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ದಿನ ಪೂಜೆ ಮಾಡಬೇಕು, ಗ್ರಹಣ ಯಾವ ರೀತಿ ಆಚರಣೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹೋಳಿ ಹುಣ್ಣಿಮೆ ಅಥವಾ ಪಾಲ್ಗುಣ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಇದೇ ಮಾರ್ಚ್ 2ನೇ ತಾರೀಕು ಸೋಮವಾರ ಸಂಜೆ 5:55 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮಾರ್ಚ್ 3ನೇ ತಾರೀಕು ಮಂಗಳವಾರ ಸಂಜೆ 5 ಗಂಟೆಗೆ ಮುಕ್ತಾಯ ಆಗಿಬಿಡುತ್ತೆ. 3ನೇ ತಾರೀಕು ಚಂದ್ರಗ್ರಹಣ ಇರೋದರಿಂದ 2ನೇ ತಾರೀಕಿಗೆ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು. ಅಲ್ಲದೆ ಹುಣ್ಣಿಮೆ ತಿಥಿ ಯಾವಾಗಲೂ ನಮಗೆ ಚಂದ್ರೋದಯ ಸಮಯದಲ್ಲಿ ಇರಬೇಕು. ಆ ಕಾರಣದಿಂದ ಸೋಮವಾರ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು. ಅಲ್ಲದೆ ಸಾಕಷ್ಟು ಜನ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತವನ್ನು ಮನೆಯಲ್ಲಿ ಸಿಂಪಲಾಗಿ ಮಾಡ್ತಾ ಇರೋರು ಕೂಡ ಸೋಮವಾರ ಸಂಜೆ ಮಾಡಬಹುದು. 3ನೇ ತಾರೀಕು ಚಂದ್ರಗ್ರಹಣ ಇರೋದ್ರಿಂದ ಆ ದಿನ ಯಾವುದೇ ವ್ರತಗಳನ್ನು ಮಾಡೋ ಹಾಗಿಲ್ಲ. ಅನುಷ್ಠಾನಗಳು, ಸಂಕಲ್ಪಗಳು, ಮಂತ್ರ, ಸ್ತೋತ್ರ, ಪಾರಾಯಣ ಎಲ್ಲನೂ ಕೂಡ ಮಾಡಬಹುದು. ಯಾಕಂದರೆ ಗ್ರಹಣದ ಸಮಯದಲ್ಲಿ ನಾವು ಮಾಡೋ ಅಂಥ ಪೂಜೆಗಳಿಗೆ, ಅನುಷ್ಠಾನಗಳಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಅಲ್ಲದೆ ಈ ಸಮಯದಲ್ಲಿ ಹಿರಿಯರ ಪೂಜೆ ಮಾಡೋದು, ತರ್ಪಣಗಳನ್ನು ಬಿಡೋದು, ನದಿ ಸ್ನಾನ ಮಾಡೋದು, ಇದೆಲ್ಲ ಕೂಡ ತುಂಬ ಒಳ್ಳೆಯ ಆಚರಣೆಗಳೇನೆ. ಹಾಗಾಗಿ ಹುಣ್ಣಿಮೆ ಆಚರಣೆ ಮಾಡುವಂಥವ್ರು 2ನೇ ತಾರೀಕೆ ಮಾಡಬೇಕು. ಇನ್ನು ಹೋಳಿ ಹಬ್ಬ ಆಚರಣೆ ಮಾಡುವಂಥವ್ರು 4ನೇ ತಾರೀಕು ಬುಧವಾರ ಆಚರಣೆ ಮಾಡಬೇಕು. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಅದೇ ರೀತಿ ಈ ದಿನ ಕೂಡ ಲಕ್ಷ್ಮೀ ನಾರಾಯಣರನ್ನು ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಬೆಳಗಿನಿಂದ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಸಂಜೆ ನೀವು ಲಕ್ಷ್ಮೀ ಪೂಜೆನ ಮಾಡಬಹುದು. ವಿಶೇಷವಾಗಿ ಹುಣ್ಣಿಮೆ ಸೋಮವಾರನೇ ಬಂದಿರೋದ್ರಿಂದ ಶಿವನ ಪೂಜೆಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಯಾರೇ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ನಿವಾರಣೆಗೋಸ್ಕರ ಈ ದಿನ ಶಿವನ ಮಹಾ ಮೃತ್ಯುಂಜಯ ಮಂತ್ರವನ್ನು 108 ಸಲ ಜಪ ಮಾಡೋದು ತುಂಬಾ ಒಳ್ಳೆಯದು. ಈ ದಿನದಿಂದ ಪ್ರಾರಂಭ ಮಾಡಿ ನೀವು 5 ಹುಣ್ಣಿಮೆ ಮಾಡ್ಬೋದು ಅಥವಾ 5 ಸೋಮವಾರಗಳು ಕೂಡ ಇದೇ ಥರನೇ ಮಾಡ್ಬೋದು. ತುಂಬಾ ಸಿಂಪಲ್ಲಾಗಿ ಶಿವಲಿಂಗ ನಿಮ್ಮ ಮನೇಲಿದ್ದರೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. 5 ಸೋಮವಾರ ಅಥವಾ 5 ಹುಣ್ಣಿಮೆ ಇದೇ ರೀತಿ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ ಪೂಜೆ ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದರೆ ಉಪವಾಸ ಇದ್ದು ಮಾಡಬೇಕು, ತುಂಬಾ ಒಳ್ಳೆಯದು. ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ. ಅಲ್ಲದೆ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನು ಆರಾಧನೆ ಮಾಡೋದ್ರಿಂದ ನೀವು ಲಕ್ಷ್ಮೀ ಪೂಜೆ ಕೂಡ ಸಂಜೆ ಹೊತ್ತು ಮಾಡ್ಬೋದು. ಸಂಜೆಯ ಗೋಧೂಳಿ ಸಮಯದಲ್ಲಿ ಮಾಡೋದು ತುಂಬ ಒಳ್ಳೆಯದು. ಹುಣ್ಣಿಮೆ ಶುರುವಾಗೋದೇ ಸಂಜೆ 5:55ರಿಂದ. ಹಾಗಾಗಿ ನೀವು 6 ಗಂಟೆಯಿಂದ ಪೂಜೆಗಳನ್ನು ಮಾಡ್ಕೋಬಹುದು. ಸಂಜೆಯ ಗೋಧೂಳಿ ಸಮಯದಲ್ಲಿ ಮಾಡಬಹುದು. ಈ ಪಾಲ್ಗುಣ ಹುಣ್ಣಿಮೆಯ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಸ್ನಾನದ ನೀರಿಗೆ ನೀವೇನಾದರೂ ಮನೇಲಿ ಗಂಗಾಜಲ ಇಟ್ಕೊಂಡಿದ್ರೆ ಅಥವಾ ದೇವಸ್ಥಾನದ ತೀರ್ಥಗಳನ್ನು ತಂದಿಟ್ಕೊಂಡಿದ್ರೆ ಅಥವಾ ಒಂದು ಚಿಟಿಕೆ ಅರಿಶಿಣನಾದ್ರೂ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನೆಗೆಟಿವಿಟಿ ಅನ್ನೋದು ತುಂಬ ಬೇಗ ಕಡಿಮೆ ಆಗುತ್ತೆ. ಅಲ್ಲದೆ ನದಿ ಸ್ನಾನ, ತೀರ್ಥ ಸ್ನಾನ ಮಾಡಿದಂಥ ಪುಣ್ಯದ ಫಲ ಸಿಗುತ್ತೆ. ಪಾಲ್ಗುಣ ಹುಣ್ಣಿಮೆ ದಿನ ಸ್ನಾನ, ದಾನ, ಜಪ, ತಪಸ್ಸು ಮತ್ತು ಪೂಜೆಯನ್ನು ಮಾಡಲು ತುಂಬಾ ಶುಭಕರ ಅಂತ ಹೇಳಲಾಗುತ್ತೆ. ಈ ದಿನ ವಿಷ್ಣುವನ್ನು ಸರಿಯಾದ ಆಚರಣೆಗಳೊಂದಿಗೆ ಪೂಜೆ ಮಾಡೋದ್ರಿಂದ ಎಲ್ಲ ಆಸೆಗಳು ಕೂಡ ಈಡೇರುತ್ತೆ. ಜೀವನದಲ್ಲಿನ ಅಡೆತಡೆಗಳು ನಿವಾರಣೆ ಆಗುತ್ತೆ. ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಆರ್ಥಿಕ ತೊಂದರೆಗಳು ನಿವಾರಣೆ ಆಗುತ್ತೆ. ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ. ಹುಣ್ಣಿಮೆ ಮನಸ್ಸು ಮತ್ತು ಭಾವನೆಗಳನ್ನು ಸಂಕೇತಿಸುತ್ತೆ. ಆದ್ದರಿಂದ ಈ ದಿನ ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ. ಈ ಶುಭ ದಿನ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದು ವಿಶೇಷ. ನದಿ ಸ್ನಾನ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಮನೆಯಲ್ಲೇ ನೀವು ಸ್ನಾನ ಮಾಡುವಂಥ ನೀರಿಗೆ ಗಂಗಾಜಲ ಅಥವಾ ದೇವಸ್ಥಾನದ ತೀರ್ಥ ಅಥವಾ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಈಗ ನಿಮಗೆ ಹುಣ್ಣಿಮೆ ಆಚರಣೆ ಬಗ್ಗೆ ಇದ್ದಂಥ ಗೊಂದಲಗಳು ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲದೆ ಈ ದಿನ ಹೋಳಿಕಾ ದಹನ ಅಂತ ಕೂಡ ಆಚರಣೆ ಮಾಡ್ತಾರೆ. ಇದನ್ನು ಹೋಳಿ ಹುಣ್ಣಿಮೆ ದಿನವೇ ಸಂಜೆ ಹೊತ್ತು ಮಾಡುವಂಥದ್ದು. ಅದೇನು ಅಂತ ಈ ಕಥೆಯನ್ನು ಚಿಕ್ಕದಾಗಿ ನಿಮ್ಗೆ ಹೇಳ್ತೀನಿ ಕೇಳಿ.
ಪುರಾಣದ ಕಾಲದಲ್ಲಿ ಹಿರಣ್ಯಕಶಿಪು ಎಂಬ ರಾಕ್ಷಸ ರಾಜ ಇದ್ದ. ನಿಮಗೆಲ್ರಿಗೂ ಈ ಕತೆ ಗೊತ್ತೇ ಇರುತ್ತೆ. ಅವನು ಅತ್ಯಂತ ದುರಹಂಕಾರಿ ಆಗಿರ್ತಾನೆ. ದೇವರಿಗಿಂತ ತನ್ನನ್ನು ತಾನು ಶ್ರೇಷ್ಠ ಅಂತ ಪರಿಗಣಿಸ್ಕೊಂಡಿರ್ತಾನೆ. ಅವನು ತನ್ನ ರಾಜ್ಯದಲ್ಲಿ ದೇವರ ಪೂಜೆಯನ್ನು ನಿಷೇಧ ಮಾಡಿರ್ತಾನೆ. ಎಲ್ಲರೂ ತನ್ನನ್ನೇ ಪೂಜೆ ಮಾಡಬೇಕು ಅಂತ ಆದೇಶ ಮಾಡಿರ್ತಾನೆ. ಆದರೂ ಅವನ ಮಗ ಪ್ರಹ್ಲಾದ ವಿಷ್ಣುವಿನ ಕಟ್ಟ ಭಕ್ತ ಆಗಿರ್ತಾನೆ. ಅವನ ತಂದೆ ಹರಿದ್ವೇಷಿ ಆಗಿದ್ರೂ ಕೂಡ ಅವನು ಎಷ್ಟೇ ಹೆದರಿಸಿದ್ರು ಬೆದರಿಸಿದ್ರು ಏನೇ ಮಾಡಿದ್ರೂ ತಾನು ಮಾತ್ರ ವಿಷ್ಣುವಿನ ಮೇಲಿನ ಭಕ್ತಿಯಲ್ಲಿ ಮುಳುಗೋಗಿರ್ತಾನೆ. ಅದನ್ನು ಬಿಡೋದಕ್ಕೆ ಅವನು ಸಿದ್ಧ ಇರೋದಿಲ್ಲ. ಇದರಿಂದ ಕೋಪಗೊಂಡಂಥ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೊಲ್ಲೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾನೆ. ಆದರೆ ಪ್ರತಿ ಸಲ ವಿಷ್ಣುವಿನ ಕೃಪೆಯಿಂದ ಅವನಿಗೆ ಯಾವುದೇ ರೀತಿ ಹಾನಿ ಆಗೋದೇ ಇಲ್ಲ. ಅಂತಿಮವಾಗಿ ಹಿರಣ್ಯಕಶಿಪು ತನ್ನ ಸಹೋದರಿಯಾದಂಥ ಹೋಳಿಕಾಳನ್ನು ಸಹಾಯ ಕೇಳ್ತಾನೆ. ಯಾಕೆಂದರೆ ಅವಳಿಗೆ ಬೆಂಕಿಯಿಂದ ಯಾವುದೇ ರೀತಿ ಅಪಾಯ ಆಗೋದಿಲ್ಲ ಅನ್ನುವಂಥ ವರ ಇರುತ್ತೆ. ಹಾಗಾಗಿ ಅವಳ ಜೊತೆಗೆ ಪ್ರಹ್ಲಾದನನ್ನು ಅಗ್ನಿಯಲ್ಲಿ ದಹಿಸಬೇಕು ಅಂತ ಹಿರಣ್ಯಕಶಿಪು ನಿರ್ಧಾರ ಮಾಡಿ ಹೋಳಿಕಾಳ ಜೊತೆಗೆ ಪ್ರಹ್ಲಾದನನ್ನು ಅಗ್ನಿಕುಂಡದಲ್ಲಿ ಕೂರಿಸ್ತಾನೆ. ಆದರೆ ದೇವರ ಆಟನೇ ಬೇರೆ ಇರುತ್ತೆ. ಆ ಬೆಂಕಿ ಕುಂಡದಲ್ಲಿ ಹೋಳಿಕಾ ಆಹುತಿ ಆಗ್ಬಿಡ್ತಾಳೆ. ಆದರೆ ಪ್ರಹ್ಲಾದ ಯಾವುದೇ ರೀತಿ ಹಾನಿ ಆಗದಾಗೆ ಅವನು ಹೊರಗಡೆ ಬರ್ತಾನೆ. ಭಕ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋದು ಇದಕ್ಕೇನೆ ಅಲ್ವಾ. ಜೀವನ ಅನ್ನೋ ಬೆಂಕಿಯಲ್ಲಿ ಭಕ್ತಿ ಅನ್ನೋ ನಂಬಿಕೆ ಗಟ್ಟಿಯಾಗಿದ್ದರೆ ಆಗಾಗ ಬರುವಂಥ ಕಷ್ಟಗಳು ಕಾರ್ಪಣ್ಯಗಳು ಸುಟ್ಟು ಬೂದಿಯಾಗತ್ತೆ, ನಾಶ ಆಗತ್ತೆ ಅನ್ನೋದು ಈ ಒಂದು ಕಥೆಯ ಸಂದೇಶ. ಹಿರಣ್ಯಕಶಿಪುವಿನ ಸಹೋದರಿಯಾದಂಥ ಹೋಳಿಕಾ ಬೆಂಕಿಗೆ ಆಹುತಿಯಾದಂಥ ಈ ದಿನವನ್ನು ಹೋಳಿಕಾ ದಹನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಎಲ್ಲ ಪುರಾಣದ ಕಥೆಗಳ ಸಾರಾಂಶ ಒಂದೇ, ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತ. ನಮ್ಮಲ್ಲಿರುವಂಥ ದುಷ್ಟತನ, ಅಹಂಕಾರ, ನಕಾರಾತ್ಮಕ ಆಲೋಚನೆಗಳು, ರೋಗಗಳು, ಭಯ ಇದನ್ನೆಲ್ಲ ಬೆಂಕಿಗೆ ಹಾಕಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ, ಆಲೋಚನೆಗಳು ಹಾಗೂ ನಮ್ಮ ಜೀವನದ ಸಮೃದ್ಧಿಗಾಗಿ ಆ ಲಕ್ಷ್ಮೀ ನಾರಾಯಣರನ್ನು ಪ್ರಾರ್ಥನೆ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?